ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಮೊದಲಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟಿಂಗ್ ಹೇಳ್ಕೊಟ್ಟಿದ್ದೆ, 39ರ ಕಟೋರಿ ಕಟಿಂಗ್ ಹೇಳ್ಕೊಟ್ಟಿದ್ದೆ. ಸೊ ಈಗ ಕಟೋರಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಬನ್ನಿ. ಈಗ ಇದು ಮೇನ್ ಫ್ಯಾಬ್ರಿಕ್ ಇದೆ, ಇದು ಲೈನಿಂಗ್ ಬಟ್ಟೆ ಇದೆ. ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಮೊದಲು ಇದು ನೋಡಬೇಕು, ಯಾವುದು ಉಲ್ಟಾ ಯಾವುದು ಸೀದಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ನೋಡಿ, ಇದು ಈಗ ಈ ರೀತಿ ಇಟ್ಟಿದ್ದೀವಲ್ಲ, ಇದು ಈ ರೀತಿ ಇಟ್ಕೊಂಡು ನೋಡಿಕೊಂಡು ಎರಡು ಕರೆಕ್ಟ್ ಬರ್ತಾ ಇದೆಯಾ ಈ ಪಾಯಿಂಟು ಅಂತ ನೋಡಿಕೊಂಡು ಆಮೇಲೆ ಇದೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಈಗ ಈ ಪಾರ್ಟ್ ಯಾವ ರೀತಿ ಅಟ್ಯಾಚ್ ಮಾಡಿದ್ದೀವಲ್ಲ, ಸೇಮ್ ಅದೇ ರೀತಿ ಈ ಪಾರ್ಟ್ ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೈಡಿನದ್ದು ನೋಡಿ, ಇದು ಈ ರೀತಿ, ಇದು ಈ ರೀತಿ ಕಂಪಲ್ಸರಿ. ಇದು ನಾವು ನೋಡಿಕೊಂಡೇ ಹಚ್ಕೋಬೇಕು ಫ್ರೆಂಡ್ಸ್, ಇಲ್ಲದ್ರೆ ಮತ್ತೆ ಆಮೇಲೆ ಬಿಚ್ಚಿ ಮಾಡಬೇಕಾಗತ್ತೆ. ನೋಡಿ, ಇದು ಈ ರೀತಿ ಇಟ್ಕೊಂಡು ಈ ರೀತಿ ಇಲ್ಲಿಂದ ಅಟ್ಯಾಚ್ ಮಾಡಬೇಕು. ನಾನು ಮೊದಲನೇ ವಿಡಿಯೋದಲ್ಲಿ ಸಹ ಕಟೋರಿ ಕಟಿಂಗ್ ಹೇಳಿದ್ದೇನೆ ಫ್ರೆಂಡ್ಸ್, ಕಟಿಂಗು ಹೇಳಿದ್ದೇನೆ ಮತ್ತು ಹೊಲಿಯೋದು ಸಹ ಹೇಳಿದ್ದೇನೆ. ನೋಡಿ, ಅದರಲ್ಲಿ ಸಹ ನೋಡಿ 36ರ ಸೈಜ್ ಹೇಳಿದ್ದೇನೆ, 34ರ ಸೈಜ್ ಹೇಳಿದ್ದೇನೆ, ಮತ್ತು ಈಗ ಇದು 39ರ ಸೈಜ್ ಇದೆ. ಸೊ ನಿಮಗೆ ಬೇಕಾದರೆ ಅದು ಸಹ ನೋಡಬಹುದು.
ನೋಡಿ ಈ ರೀತಿ ಅಟ್ಯಾಚ್ ಆಯಿತು. ಈಗ ಟಕ್ಸ್ ಪಾಯಿಂಟ್ ಯಾವ ರೀತಿ ತೊಗೊಳ್ಬೇಕು ಅಂತ ತೋರಿಸ್ತೇನೆ ನೋಡಿ. ಇದು ಈ ರೀತಿ ಇದೆ ಅಲ್ಲ ನೋಡಿ, ಈ ಪಾಯಿಂಟಿಂದ ಇಲ್ಲಿವರೆಗೂ ಈ ಥರ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚು ಹೊಲಿಯೋಕ್ಕೆ ಬಿಟ್ಟು ಇಲ್ಲಿ 1.5 ಮಾರ್ಕ್ ಮಾಡ್ಕೊಳ್ಳಿ. 1.5 ಇಲ್ಲಿಂದ ಯಾರ್ಯಾರ ಚೆಸ್ಟ್ ಯಾವ ಥರ ಇದೆ ಆ ಥರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 2.5 ಬರ್ಬೋದು, 3 ಸಹ ಬರ್ಬೋದು, ಅವ್ರವ್ರ ಚೆಸ್ಟ್ ಮೇಲೆ ಹೋಗುತ್ತೆ. ಸೊ ನಾನಿಲ್ಲಿ 3 ತೊಗೊಳ್ತಿದ್ದೇನೆ. ಓಕೆ, ನೋಡಿ ಈ ರೀತಿ ಬಂತು. ಇದಕ್ಕೆ ಸಹ ಹಾಕ್ಕೊಳ್ಳೋಣ. ಸೇಮ್ ತಗೊಳ್ತಿದ್ದೇನೆ ನೋಡಿ. ಇಲ್ಲಿ ಸಹ 1.5 ಇಲ್ಲಿಂದ 3ರ ಮೇಲೆ. ಓಕೆ, ನೋಡಿ ಇದು ಸಹ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಈ ರೀತಿ ಕಟೋರಿ ಬರುತ್ತೆ. ಓಕೆ, ಈಗ ಕಟೋರಿ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಟಕ್ಸ್ ಹಿಡಿದ್ಮೇಲೆ ಇಲ್ಲಿ ಸ್ಟ್ರೇಟ್ ಆಗಿಬಿಡುತ್ತೆ. ಸೊ ಇದು ಕಂಪಲ್ಸರಿ ಇಲ್ಲಿ ಸ್ವಲ್ಪ ಈ ರೀತಿ ರೌಂಡ್ ಮಾಡಿಕೊಂಡು ಓಕೆ, ಈಗ ಕ್ರಾಸ್ ಬೆಲ್ಟ್ ಹಚ್ಕೊಳ್ಳೋಣ. ಓಕೆ, ಕಟಿಂಗ್ ಯಾರಿಗೆಲ್ಲ ನೋಡಲಿಕ್ಕಿದೆ, ಕಟಿಂಗ್ ಹಾಕಿದ್ದೇನೆ ನೋಡಿ, ತುಂಬ ಡೀಟೇಲ್ ಆಗಿ ಹೇಳಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿಕೊಂಡು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಯಾವುದೇ ನಿಮಗೆ ಪ್ರಾಬ್ಲಮ್ ಇದ್ದರೂ ಸಹ ಕಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕೇಳಿದ್ದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಬರುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಇದೇ ಥರ ಚಿಕ್ಕ ಚಿಕ್ಕ ಟಿಪ್ಸ್ಗಳು ನಿಮಗೆ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಸ್ಕಿಪ್ ಮಾಡಿದ್ರಂದರೆ ಆ ಚಿಕ್ಕ ಚಿಕ್ಕ ಟಿಪ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಸ್ಕಿಪ್ ಮಾಡದೇನೆ ನೋಡಿ. ಕಟಿಂಗಲ್ಲೂ ಸಹ ಅದೇ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೇನೆ. ನೀವು ಸ್ಕಿಪ್ ಮಾಡಿದ್ರಿ ಅಂದರೆ ಅದು ನಿಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಪೂರ್ತಿ ವಿಡಿಯೋ, ಕಟಿಂಗಲ್ಲಿ ಸಹ ಪೂರ್ತಿ ವಿಡಿಯೋ ನೋಡಿ, ಕಟಿಂಗಲ್ಲಿ ಸಹ ಮತ್ತು ಸ್ಟಿಚಿಂಗಲ್ಲಿ ಸಹ ಪೂರ್ತಿ ವಿಡಿಯೋ ನೋಡಿದ್ರಂದರೆ ನಿಮಗೆ ಎಲ್ಲೆಲ್ಲಿ ಯಾವ್ದು ಟಿಪ್ಸ್ ಹೇಳಿದ್ದೇನೆ ಅಂತ ಅರ್ಥ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸಿಂದಲೇ ಬ್ಲೌಸ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ಕಟಿಂಗ್ ಹೇಳಿದ್ದೇನೆ. ಈಗ ಕಟೋರಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದೆ. ಈ ರೀತಿ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡಿ ಇದೇ ರೀತಿ ಇದೇ ಮೆಥಡಲ್ಲಿ ಇದೇ ಥರ ಟಕ್ಸ್ ತೊಗೊಂಡು
ಹೊಲಿದ್ರೆ ನಿಮ್ಮ ಕಟೋರಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಟಿಂಗ್ ಸಹ ನೋಡಿ, ಸ್ಟಿಚಿಂಗ್ ಸಹ ನೋಡಿ. ಅರ್ಧ ಅರ್ಧ ನೋಡಿ, ಅರ್ಧ ಅರ್ಧ ಮಾಡಬೇಡಿ ಫ್ರೆಂಡ್ಸ್. ಅರ್ಧ ಅರ್ಧ ಮಾಡೋದ್ರಿಂದ ನಿಮ್ಮದೇ ಕಟಿಂಗು ಬ್ಲೌಸು ಎರಡೂ ಹಾಳಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಓಕೆ, ನಾನು ಇದಕ್ಕೆ ಆಮೇಲೆ ಫಿನಿಶಿಂಗ್ ಕೊಟ್ಕೊಳ್ತೇನೆ. ಈಗ ನಿಮಗೆ ನೋಡಿ ಇದು ಇಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ನೀವು ಸಹ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ತರ್ತೇನೆ. ಹಾಗೆ ಚಿಕ್ಕ ಚಿಕ್ಕ ಟಿಪ್ಸ್ಗಳು ನಿಮಗೋಸ್ಕರ ಹೇಳ್ತೇನೆ. ನೀವು ಸಪೋರ್ಟ್ ಮಾಡಿದ್ರೇ ನಾನು ಸಹ ನಿಮಗೆ ಒಳ್ಳೆ ಒಳ್ಳೆ ಟಿಪ್ಸ್ ಹೇಳೋಕ್ಕಾಗತ್ತೆ ಫ್ರೆಂಡ್ಸ್. ಧನ್ಯವಾದಗಳು.